ಮೀಸಲಾತಿ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಮಹಿಳಾ ಮೀಸಲಾತಿ ವಿರೋಧಿ ಕಾಂಗ್ರೆಸ್ ಹೆಣ್ಣು ಮಕ್ಕಳಿಗೆ ವೋಟ್ ಹಕ್ಕಿಂದ ಹಿಡಿದು ಪ್ರತಿಯೊಂದು ಚುನಾವಣೆಯಲ್ಲೂ ಸ್ಪರ್ಧಿಸತಕ್ಕಂಥ ಹಕ್ಕನ್ನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಾದಿಯಲ್ಲಿ ನಮ್ಮ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ಅವರ ಸಂವಿಧಾನವನ್ನು ಎಲ್ಲ ಓದಿ ಅವರು ಆ ಒಂದು ಇದರಲ್ಲಿ ಎಲ್ಲ ಹೆಣ್ಣು ಮಕ್ಕಳಿಗೂ ಚುನಾವಣೆಯಲ್ಲಿ ಸ್ಪರ್ಧಿಸತಕ್ಕಂಥ ಒಂದು ಹಕ್ಕು ಸಿಗಬೇಕು ಅನ್ನೋ ಒಂದು ಕಾರಣಕ್ಕೆ 33% ರಿಸರ್ವೇಷನನ್ನು ಮಾಡಬೇಕು ಅಂತ ನರೇಂದ್ರ ಮೋದಿಜಿಯವರು ಪ್ರಯತ್ನ ಪಟ್ಟರು. ಇವತ್ತು ಪ್ರತಿಯೊಂದು ಇದರಲ್ಲೂ ಹೆಣ್ಣು ಮಕ್ಕಳದು ಮೇಲುಗೈಯಾಗಿದೆ. ಇವತ್ತು ಒಂದು ಗಂಡನಿಗೆ ಹೆಂಡತಿಯಾಗಿ, ಒಂದು ಮಗುಗೆ ತಾಯಿಯಾಗಿ, ಒಂದು ಮನೆಯಲ್ಲಿ ಅಡುಗೆ ಮಾಡೋದ್ರಿಂದ, ಒಂದು ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸೋದ್ರಿಂದಾಗಿ, ಒಂದು ಏರೋಪ್ಲೇನ್ ಓಡಿಸೋದ್ರಿಂದಾಗಿ, ಒಂದು ಇಂಜಿನಿಯರ್ ಆಗಿ, ಒಂದು ಟೀಚರ್ ಆಗಿ, ಒಂದು ರೈತ ಮಹಿಳೆಯಾಗಿ ಪ್ರತಿಯೊಂದು ಕಾರ್ಯದಲ್ಲೂ ಹೆಣ್ಣು ಮಕ್ಕಳು ಮುಂದಿನ ಕೈಯಾಗಿದೆ. ಇವತ್ತು ಅಂಥ ಒಂದು ಹೆಣ್ಣು ಮಗುಗೆ ಒಂದು ಸ್ಥಾನಮಾನ ನೀಡೋದಕ್ಕೆ ಅವರು ಒಪ್ಪಲಿಲ್ಲ ಅಂದರೆ ಅವರು ಹೆಣ್ಣು ಮಕ್ಕಳ ವಿರೋಧಿ ಅಂತ ಹೇಳೋದಕ್ಕೆ ನಾನು ಬಯಸ್ತೀನಿ. ಇವತ್ತು ಪ್ರಿಯಾಂಕಾ ಗಾಂಧಿಯವರು ಒಂದು ಹೆಣ್ಣು ಮಗು, ನಾವು ಹೆಣ್ಣು ಮಕ್ಕಳು. ಇವತ್ತು ಪ್ರಿಯಾಂಕಾ ಗಾಂಧಿಯವರು ಹೆಣ್ಣು ಮಕ್ಕಳಿಗೆ ಯಾಕೆ ವಿರೋಧನ ಬಯಸಿದ್ರು? ನಾನಿವತ್ತು ಪ್ರಿಯಾಂಕಾ ಗಾಂಧಿಯವರೇ ತಮ್ಗೆ ಹೇಳ್ತೀನಿ, ನಮ್ಮ ಎಲ್ಲ ಹೆಣ್ಣು ಮಕ್ಕಳ ಪರವಾಗಿ ನಿಮಗೆ ಧಿಕ್ಕಾರವನ್ನು ಬಯಸ್ತಾ ಇದ್ದೇನೆ. ನಾನು ಇವತ್ತು ನಮಗಂತ ಹೆಣ್ಮಕ್ಳಿಗಂತ ಮಾಡಿರ್ತಕ್ಕಂಥ ಒಂದು ಸಂವಿಧಾನದ ಅಡಿಯಲ್ಲಿ ನಮಗೆ 33% ರಿಸರ್ವೇಷನನ್ನು ಕೊಟ್ಟರು. ಅದನ್ನು ತಾವು ಕಸಿದುಕೊಂಡಿದ್ದೀರಿ. ನಮಗೆಲ್ಲ ಭಾಳನೇ ನೋವಾಗಿದೆ. ಇವತ್ತು ಸುಮಾರು 70 ಕೋಟಿ ಹೆಣ್ಣು ಮಕ್ಕಳ ಶಾಪ ನಮಗೆ ತಟ್ಟದೇ ಹೋಗೋದಿಲ್ಲ, ತಟ್ಟುತ್ತೆ. ಯಾಕೆ ನೀವು ಮಾತ್ರ ಹೋಗಿ ಪಾರ್ಲಿಮೆಂಟಲ್ಲಿ ಕುತ್ಕೋಬೇಕಾ? ನೀವು ಮಾತ್ರ ರಾಜಕೀಯ ಮಾಡಬೇಕಾ? ಯಾಕೆ ನಮಗೂ ರಾಜಕೀಯ ಮಾಡೋ ಹಕ್ಕಿಲ್ವಾ? ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೆಣ್ಮಕ್ಳಿಗೂ ನಮಗೆ ಆ ಹಕ್ಕು ಕೊಟ್ಟಿಲ್ವಾ? ಯಾಕೆ ನೀವು ನಮ್ಮ ಹಕ್ಕನ್ನು ಕಸಿದುಕೊಳ್ತಾ ಇದ್ದೀರಾ? ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ. ನಮಗೆ ಏನಿವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿದ್ದಾರೆ, ಆ ಸಂವಿಧಾನದ ಪರವಾಗಿ ನಾವು ಹೋರಾಟ ಮಾಡಿ ನಮ್ಮ 33% ರಿಸರ್ವೇಷನನ್ನು ಪಡೆದುಕೊಡ್ತೀವಿ ಅಂತ ಹೇಳ್ತಾ ಇದ್ದೀನಿ. ಈ ಮೂಲಕವಾಗಿ ಮುಂದಿನ ಚುನಾವಣೆಯಲ್ಲಿ ನಿಮಗೆ ತಕ್ಕ ಪಾಠವನ್ನು ಕಲಿಸ್ತೇವೆ. ಇವತ್ತು ತಾವು ಅಂದ್ಕೊಂಡಿದ್ದೀರಿ ನಾವು ಇವತ್ತು ಉಚಿತ ಬಸ್ ಭಾಗ್ಯ ಕೊಟ್ಟಿದ್ದೀವಿ, ಇವತ್ತು ಏನು ಭಾಗ್ಯಲಕ್ಷ್ಮಿ ಯೋಜನೆ, ಗೃಹಲಕ್ಷ್ಮಿ ಯೋಜನೆ ಎಲ್ಲ ಕೊಟ್ಟಿದ್ದೀವಿ. ಅದೆಲ್ಲನೂ ನಮಗಾಗಿ ಕೊಟ್ಟಿಲ್ಲ ತಾಯಿ. ನೀವು ಎಲೆಕ್ಷನಲ್ಲಿ ಗೆಲ್ಲೋದಕ್ಕಾಗಿ ಮೊದಲೇ ಘೋಷಣೆ ಮಾಡಿ ಎಲೆಕ್ಷನ್ ಗೆಲ್ಲೋದಕ್ಕಾಗಿ ಕೊಟ್ಟಿದ್ದೀರ ಅಷ್ಟೇ ಹೊರತು ನಾವೆಲ್ಲ ಬದುಕೋದಕ್ಕೆ ಕೊಟ್ಟಿಲ್ಲ. ನಾವು ಬದುಕೋದಕ್ಕೆ ಕೊಟ್ಟಿದ್ದು 33% ರಿಸರ್ವೇಷನ್ನು, ಅದನ್ನು ಕಸಿದುಕೊಂಡಿದ್ದೀರಾ. ದಯವಿಟ್ಟು ನಾವು ನಿಮ್ಗೆ ಹೇಳ್ತಾ ಇದ್ದೀವಿ, ಆ ಬಿಲ್ಲನ್ನು ಮತ್ತೆ ಮೋದಿ ಅವರು ಪಾರ್ಲಿಮೆಂಟಿಗೆ ತಂದಾಗ ಅದನ್ನು ಪಾಸ್ ಮಾಡೋ ವ್ಯವಸ್ಥೆನ ತಾವು ಮುಂದುವರಿಸಬೇಕು. ಇಲ್ಲ ಅಂದರೆ ಮುಂದಿನ ಚುನಾವಣೆಯಲ್ಲಿ ನಿಮಗೆ ತಕ್ಕ ಪಾಠ ಕಲಿಸ್ತೇವೆ ಅಂತೇಳಿ ನಾನು ಈ ಮೂಲಕ ತಮಗೆ ತಿಳಿಸ್ತಾ ಇದ್ದೀನಿ. ಜೈ ಮೋದಿಜಿ, ಜೈ ಭಾರತ್ ಮಾತಾ ಕಿ ಜೈ. ಸೋನಿಯಾ ಗಾಂಧಿ ಇವರೆಲ್ಲ ಅದನ್ನು ಅಡ್ಡಿಪಡಿಸ್ತಾ ಇದ್ದಾರೆ. ಮಹಿಳೆಯರು ಮೀಸಲಾತಿ ತಗೊಂಡ್ರೆ ಎಲ್ಲಿ ರಾಜ್ಯಸಭಾ, ಲೋಕಸಭಾ, ವಿಧಾನಸಭೆಗೆ ಎಲ್ಲಿ ಅರ್ಹರಾಗ್ಬಿಡ್ತಾರೋ ಅವರೆಲ್ಲ ಬಂದರೆ ನಮಗೆಲ್ಲ ಇನ್ನೂ ತೊಂದರೆ ಆಗುತ್ತೋ ಅನ್ನೋ ರೀತಿಯಲ್ಲಿ ಅವರು ನಮ್ಮನ್ನೆಲ್ಲ ಸ್ವಲ್ಪ ಇದು ಮಾಡಿ ನಮಗೆ ಜಾರಿ. 14ನೇ ತಾರೀಕು ಇಡೀ ರಾಷ್ಟ್ರವು ಭಾರತ ರತ್ನ ಡಾಕ್ಟರ್ ಬಾಬಾ ಬಿ.ಆರ್. ಅಂಬೇಡ್ಕರ್ ಜನ್ಮದಿನಾಚರಣೆನ ಬಹಳ ಸಂಭ್ರಮ ಸಡಗರದಿಂದ ಸಂವಿಧಾನಕ್ಕೆ ಗೌರವ ಕೊಟ್ಟು ಆಚರಣೆ ಮಾಡಿದ್ದೇವೆ. ಇದು ಎಲ್ಲ ಸಂವಿಧಾನ ಏನು ಹೇಳ್ತದೆ? ಭಾರತ ದೇಶದ ಸಾರ್ವಭೌಮತ್ವ, ಸಹೋದರತೆ ಸಾರುತ್ತದೆ. ಸಂವಿಧಾನದಲ್ಲಿ ಮಹಿಳೆಯರಿಗೆ ಸಮಾನ ಹಕ್ಕನ್ನ, ಸಮಾನ ಪಾಲನ್ನ ಕೊಟ್ಟಿರ್ತಕ್ಕಂಥ ಅಂಬೇಡ್ಕರ್ ಅವ್ರ ದಿನಾಚರಣೆ ಆಚರಣೆ ಮಾಡ್ತೇವೆ. ಆದರೆ ಈ ಕಾಂಗ್ರೆಸ್ ಪಕ್ಷ, ಇಂಡಿ ಕೂಟ ಇವತ್ತೇನಿದೆ, ಕಾಂಗ್ರೆಸ್ ಇರ್ಬೋದು, TMC ಇರ್ಬೋದು, DMK ಇರ್ಬೋದು, ಸಮಾಜವಾದಿ ಪಾರ್ಟಿ ಇರ್ಬೋದು, ಇವೆಲ್ಲ ಇಡೀ ದೇಶದಲ್ಲಿ ತಲೆ ತಗ್ಗಿಸುವಂತ ಕೆಲಸ ಮಾಡಿದೆ. ಇವರೆಲ್ಲ ಆಯ್ಕೆ ಆದಾಗ ಸಂವಿಧಾನ ಕೈಯಲ್ಲಿ ಇಟ್ಕೊಂಡು ಪ್ರಮಾಣ ವಚನ ಮಾಡಿದ್ರು. ಅದೇ ಸಂವಿಧಾನದಲ್ಲಿ ಇರ್ತಕ್ಕಂಥ ಹಕ್ಕು ಇವತ್ತು ಪ್ರತಿಪಾದನೆ ಮಾಡೋಕ್ಕೆ ಇವರು ಯೋಗ್ಯತೆ ಇಲ್ಲ. ಇವತ್ತು 3 ಅಂಕಿ ದಾಟಕ್ಕೆ ಈ ಪಕ್ಷಕ್ಕೆ ಇದ್ದಿಲ್ಲ. ಇವತ್ತು ಬರ್ತಕ್ಕಂಥ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಭೂರಿಪಟ ಮಾಡಬೇಕು, ಮಹಿಳಾ ಶಕ್ತಿಯ ಸಬಲೀಕರಣ ಆಗಬೇಕು. ಮಹಿಳೆಯರೇ ಈ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ 50% ಇರೋರಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಈ ಮೂಲಕ ಒತ್ತಾಯ ಮಾಡ್ತಾ ನನ್ನ ಮಾತನ್ನು ಮುಗಿಸಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಭಾರತ್ ಮಾತಾ ಕಿ ವಂದೇ ಮಹಿಳಾ ಮೀಸಲಾತಿ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಮಹಿಳಾ ಮೀಸಲಾತಿ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ.